ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ? ನಾನಂತ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಡಾಕ್ಟರ್ ಬ್ರೋ ಕಾಣೆಯಾಗಿದ್ದಾರಂತೆ. ಚೀನಾ ದೇಶದ ಸರ್ಕಾರ ಅವರನ್ನ ಅರೆಸ್ಟ್ ಮಾಡಿ ಸೀಕ್ರೆಟ್ ಜೈಲಿನಲ್ಲಿ ಇಟ್ಟಿದೆಯಂತೆ. ಚೀನಾ ದೇಶವನ್ನ ಹೊಗಳಿ ಅವರ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿದ್ದಕ್ಕೆ ನಮ್ಮಲ್ಲಿರುವ ಕೆಲ ಜನಗಳು ಅವರನ್ನ ದೇಶದ್ರೋಹಿ ಅಂತ ಪಟ ಕಟ್ಟಿದ್ದಾರೆ. ಅದಕ್ಕೆ ಅವರು ಬೇಜಾರು ಮಾಡಿಕೊಂಡು ವಿಡಿಯೋ ಮಾಡ್ತಿಲ್ವಂತೆ. ಡಾಕ್ಟರ್ ಬ್ರೋಗೆ ಆರೋಗ್ಯ ಸರಿ ಇಲ್ವಂತೆ. ಡಾಕ್ಟರ್ ಬ್ರೋಗೆ ಏನಾಗಿದೆ, ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ಸಾಕ್ಷಿ ಸಮೇತ ಉತ್ತರವನ್ನು ತಿಳಿಸಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕನ್ನಡದ ಅಚ್ಚುಮೆಚ್ಚಿನ ಯೂಟ್ಯೂಬರ್ಗಳಲ್ಲಿ ಡಾಕ್ಟರ್ ಬ್ರೋ ಖ್ಯಾತಿಯ ಗಗನ್ ಶ್ರೀನಿವಾಸ್ ಕೂಡ ಒಬ್ಬರು. ಪ್ರತಿನಿತ್ಯ ವಿವಿಧ ದೇಶಗಳಿಗೆ ಹೋಗಿ ಮನೆ ಮಗನಂತೆ ಅಲ್ಲಿನ ವಿಶೇಷ ಮಾಹಿತಿಯನ್ನು ನೀಡುವ ಈತನ ಚಾನಲ್ಗೆ ಸಾಕಷ್ಟು ವೀಕ್ಷಕರಿದ್ದಾರೆ. ಪ್ರತಿನಿತ್ಯ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದ ಡಾಕ್ಟರ್ ಬ್ರೋ ಕಳೆದ ಹಲವು ದಿನಗಳಿಂದ ಏಕೆ ಸೈಲೆಂಟ್ ಆಗಿದ್ದಾರೆ? ಅವರ ಚಾನಲ್ನಲ್ಲಿ ಏಕೆ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗುತ್ತಿಲ್ಲ? ಮತ್ತೆ ಹಲವಾರು ಪ್ರಶ್ನೆಗಳು, ಅಂದರೆ ಚೀನಾದಲ್ಲಿ ಡಾಕ್ಟರ್ ಬ್ರೋಗೆ ಏನಾದರೂ ಆಗಿದೆಯಾ ಇತ್ಯಾದಿ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ಈ ಪ್ರಶ್ನೆಗಳಿಗೆ ಕೊನೆಗೂ ಉತ್ತರ ದೊರಕಿದೆ. ಗಗನ್ ಶ್ರೀನಿವಾಸ್ ಅಂದರೆ ಡಾಕ್ಟರ್ ಬ್ರೋ ಅವರ ಚಾನಲ್ನಲ್ಲಿ ಕೊನೆಯದಾಗಿ ನವೆಂಬರ್ 29ರಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು. ಇದಾದ ಬಳಿಕ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಹಲವು ವಿಡಿಯೋಗಳನ್ನು ಅಪ್ಲೋಡ್ ಮಾಡುವ ಡಾಕ್ಟರ್ ಬ್ರೋ ಚಾನಲ್ ಏಕಾಏಕಿ ಮೌನವಾಗಿ ಜಾರಿದ್ದು ಏಕೆ? ಸಾಕಷ್ಟು ಕುತೂಹಲ ಮತ್ತು ಆತಂಕಗಳಿಗೆ ಕಾರಣವಾಗಿದೆ. ಹಲವರು ಅವರಿಗೆ ಏನಾದರೂ ತೊಂದರೆ ಆಗಿದೆಯಾ ಎಂದು ಗಾಬರಿಯಾಗಿದ್ದರು. ಇದೇ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಊಹೆಗಳು ಎದ್ದಿದ್ದವು. ಇನ್ನು ಗ್ಲೋಬಲ್ ಕನ್ನಡಿಗ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ನಟ ಮಹಾಬಲರಾವ್ ಅವರು ಈ ಕುರಿತಾಗಿ ಒಂದು ವಿಡಿಯೋನ ಮಾಡಿದ್ರು. ಏನಾಗಿದೆ, ಡಾಕ್ಟರ್ ಬ್ರೋ ಕಾಣೆಯಾಗಿದ್ದಾರಾ? ಚೀನಾ ಸರ್ಕಾರ ಬಂಧಿಸಿ ಇಟ್ಟಿದೆಯಾ? ಅಥವಾ ಅವರ ಚಾನಲ್ಗೆ ಏನಾದರೂ ತೊಂದರೆ ಆಗಿದೆಯಾ? ಇತ್ಯಾದಿ ಪ್ರಶ್ನೆಗಳನ್ನು ಕೇಳುತ್ತಾ ಅವರು ಸತ್ಯ ಏನೆಂದು ತಿಳಿಸಿದ್ದಾರೆ. ಹಾಗಾದರೆ ಡಾಕ್ಟರ್ ಬ್ರೋಗೆ ಏನಾಗಿದೆ? ಯಾಕೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿಲ್ಲ? ಜನಪ್ರಿಯ ಯೂಟ್ಯೂಬರ್ ಆದ ಗ್ಲೋಬಲ್ ಕನ್ನಡಿಗ ಡಾಕ್ಟರ್ ಬ್ರೋ ಅವರ ಜೊತೆಯಾಗಿ ಒಂದು ದಿನದ ಪ್ರವಾಸ ಹೋಗಿರುವ ವಿಷಯವನ್ನು ಮಹಾಬಲ್ ಅವರು ಹಂಚಿಕೊಂಡಿದ್ದಾರೆ. ಈ ಮೂಲಕ ಡಾಕ್ಟರ್ ಬ್ರೋಗೆ ಏನೂ ಆಗಿಲ್ಲ ಎಂದಿದ್ದಾರೆ. ಈ ಎರಡೂ ಚಾನಲ್ನವರು ವರ್ಷಕ್ಕೊಮ್ಮೆ ಜೊತೆಯಾಗಿ ಪ್ರವಾಸಕ್ಕೆ ಹೋಗ್ತಾರಂತೆ. ಈ ಬಾರಿಯೂ ಅದೇ ಥರ ಜೊತೆಯಾಗಿ ಶೃಂಗೇರಿಗೆ ಹೋಗಿದ್ದಾರೆ. ಕಳೆದ 2-3 ದಿನಗಳಿಂದ ನನ್ನ ಫೋನ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಾ ಇದೆ. ಕೆಲವು ನ್ಯೂಸ್ ಚಾನಲ್ನವರು ಕೂಡ ಕಾಲ್ ಮಾಡ್ತಿದ್ದಾರೆ. ಡಾಕ್ಟರ್ ಬ್ರೋಗೆ ಏನು ತೊಂದರೆ ಆಗಿದೆಯಾ ಏನು ಅಂತ, ಅವರ ಆರೋಗ್ಯ ಸರಿ ಇಲ್ವಂತೆ ಇತ್ಯಾದಿ ಊಹೆಗಳು ಇದ್ದವು. ಆದರೆ ಅವರು ಒಬ್ಬೊಬ್ಬರಿಗೆ ಉತ್ತರಿಸಲು ಹೋಗಲಿಲ್ಲ. ಬದಲಾಗಿ ಒಂದು ವಿಡಿಯೋ ಮುಖಾಂತರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೇನೆ ಎಂದು ಮಹಾಬಲ್ರವರು ಹಂಚಿಕೊಂಡಿದ್ದಾರೆ. ಹೀಗೆ ತಾವು ಪೋಸ್ಟ್ ಮಾಡಿದ ವಿಡಿಯೋದಲ್ಲಿ ಇವರು ಡಾಕ್ಟರ್ ಬ್ರೋ ಜೊತೆ ಸೇರಿ ಶೃಂಗೇರಿಗೆ ಹೋಗಿರುವ ದೃಶ್ಯವನ್ನು ಹಂಚಿಕೊಂಡಿದ್ದಾರೆ. ರಕ್ತ ಸಂಬಂಧಗಳನ್ನು ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲೂ ಸಂಧಿಸುವುದು ಎಂಬ ಹಿನ್ನೆಲೆ ಗಾಯನದಂತೆ ಗ್ಲೋಬಲ್ ಕನ್ನಡಿಗ ಚಾನಲ್ನಲ್ಲಿ ಈ ಯೂಟ್ಯೂಬರ್ಗಳ ಸ್ನೇಹವನ್ನು ತೋರಿಸಲಾಗಿದೆ. ಕಳೆದ ವರ್ಷ ನಾವೆಲ್ಲರೂ ಹೊನ್ನಾವರದಲ್ಲಿ ಮಹಾಸಂಗಮವಾಗಿ ಇದ್ದೆವು. ಈ ಬಾರಿ ಶೃಂಗೇರಿಯಲ್ಲಿ ಒಟ್ಟಾಗಿದ್ದೇವೆ ಎಂದು ಮಹಾಬಲ್ರವರು ತಿಳಿಸಿದ್ದಾರೆ. ಮತ್ತೆ ಇನ್ನೊಂದು ಮುಖ್ಯವಾದ ಸಂಗತಿ ಅಂದರೆ ಡಾಕ್ಟರ್ ಬ್ರೋ ಅವರ ಇನ್ನೊಂದು ಚಾನಲ್ ಆದಂತಹ ಡಾಕ್ಟರ್ ಬ್ರೋ ಶಾರ್ಟ್ಸ್ ಚಾನಲ್ನಲ್ಲಿ ದಿನಾಲೂ ವಿಡಿಯೋಸ್ನ ಡಾಕ್ಟರ್ ಬ್ರೋ ಅವರು ಅಪ್ಲೋಡ್ ಮಾಡ್ತಾನೆ ಬರ್ತಾ ಇದ್ದಾರೆ. ಡಾಕ್ಟರ್ ಬ್ರೋ ಅವರು ಕ್ಷೇಮವಾಗಿದ್ದರು ಎಂದು ಹೇಳಿದ ತಕ್ಷಣ ಫ್ಯಾನ್ಸ್ಗಳು ಖುಷಿಪಟ್ಟಿದ್ದಾರೆ. ಜೊತೆಗೆ ಇಂತಹ ಸಮಯದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಬೇಡಿ ಎಂದು ಸಾಕಷ್ಟು ಜನರು ಮನವಿ ಮಾಡಿಕೊಂಡಿದ್ದಾರೆ. ಅದಲ್ಲದೆ ನ್ಯೂಸ್ ಚಾನೆಲ್ಗಳು ಕೂಡ ಸಾಕಷ್ಟು ಸುದ್ದಿಗಳನ್ನು ಹರಡಿಸುತ್ತಿವೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಬ್ರೋ ಅವರ ಕುರಿತು ಮತ್ತು 3 ಯೂಟ್ಯೂಬರ್ಸ್ಗಳ ಕುರಿತು ಸಾಕಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು, ಈ ಸ್ನೇಹ ಯಾವಾಗಲೂ ಹೀಗೆ ಇರಲಿ ಎಂದು ಹಾರೈಸಿದ್ದಾರೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ.